ವೆಲ್ಕಮ್ ಬ್ಯಾಕ್. ಇವತ್ತಿನ ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ, ಜಮೀರ್ ಅಹಮದ್ ಖಾನ್ ಅವರು ಸಂಪುಟದಿಂದ ಆಚೆ ನಡೆಯುವ ವಿಚಾರವನ್ನ ಮಾತನಾಡಿಬಿಟ್ಟಿದ್ದಾರೆ. ಹೀಗೆ ಮಾತನಾಡಿ ಕೆಲವೇ ನಿಮಿಷಗಳಲ್ಲಿ ಯೂಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಿ, ಸಂಪುಟ ಸರ್ಜರಿ ಆಗುತ್ತಾ ಅಂತ ಹೇಳಿ ಮರು ಪ್ರಶ್ನೆ ಕೇಳಿದಾಗ ಇಲ್ಲಿಲ್ಲ, ಆರೋಗ್ಯದ ವಿಚಾರಕ್ಕೆ ನಾನು ಹಂಗೆ ಹೇಳಿದ್ದು ಅಂತೇಳಿ. ಜಮೀರ್ ಅಹಮದ್ ಅವರ ಮೊದಲ ಹೇಳಿಕೆ, ಎರಡನೇ ಹೇಳಿಕೆ ಎರಡರಲ್ಲೂ ಕೂಡ ವ್ಯತ್ಯಾಸ ಬಹಳಷ್ಟಿದೆ. ಎರಡೂ ಹೇಳಿಕೆಗಳು ನಿಮ್ಮ ಮುಂದೆ. ನಾನು ಇರೋವರೆಗೂ ನಿಮ್ಗೊಂದು ಒಳ್ಳೆ ಅವಕಾಶ ಇದೆ, ಒಂದು ಅವಕಾಶ ಇದೆ. ತಿರ್ಗಾ ನಾನು ಮಂತ್ರಿ ಆಗ್ತೀನೋ ಇರ್ತೀನೋ ಬಿಡ್ತೀನೋ, ನಾನು ಜೀವಂತವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವ್ರ ಹಣೆ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಭಾರ ಹಾಕಿ ಬದುಕೊಂಡು ನಾನು ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ. ನಾನು ಎಲ್ಲರೂ ಬಡವ್ರು ಹಂಚಿ ಬಡವ್ರ ಮಧ್ಯದಲ್ಲಿ ಹಂಚ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿರ್ತೀನಿ. ಶಿವನಾಥ ಇಲ್ಲ, ಬದುಕಿರ್ತೀನಿ ಅಂತ ಹೇಳಿದ್ದೆ ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ. ಮನುಷ್ಯ ನನಗಂದರೆ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನಾನು ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು, ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ. ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಮನುಷ್ಯನಿಗೇನು ಹೋಗುವಾಗ ಏನೂ ಓದ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗಬೇಕು. ಲೋಕಲ್ ಮಾತಿನಲ್ಲಿ ಮೂಡಾ ಹಗರಣ, ಅದರ ವಿರುದ್ಧವಾಗಿ ಬಿಜೆಪಿ ಸಂಘಟನೆ ಮಾಡ್ತಾ ಇರುವ ಪಾದಯಾತ್ರೆ ಇದರದ್ದೇ ಸುದ್ದಿ. ಪಾದಯಾತ್ರೆ ಮಾಡಬೇಕು ಅಂತ ಬಿಜೆಪಿ ಏನೋ ಫುಲ್ ಪ್ರಿಪರೇಷನ್ ಮೋಡ್ನಲ್ಲಿದೆ. ಆದರೆ ಆರಂಭಿಕ ಹಂತದಲ್ಲೇನೆ ವಿರೋಧ ಪಕ್ಷವನ್ನ ಕಟ್ಟಾಕ್ಲಿಕ್ಕೆ ಇದೀಗ ಸರ್ಕಾರ ಸಿದ್ಧವಾದಂತೆ ಕಾಣ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಅನುಮತಿ ಇಲ್ಲ ಅಂದ್ಬಿಟ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಪಾದಯಾತ್ರೆ ಮಾಡೋಕೆ ತಯಾರಿ ಮಾಡ್ಕೊಳ್ಳಿ, ಆದರೆ ಪಾದಯಾತ್ರೆಗೆ ಅನುಮತಿ ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ, ನಾವು ಪರ್ಮಿಷನ್ನೇ ಕೊಡೋದಿಲ್ಲ ಅನ್ನೋದು ಗೃಹ ಸಚಿವರ ಮಾತು. ಅಲ್ಲಿಗೆ ಬಿಜೆಪಿಯ ಪಾದಯಾತ್ರೆ ಈ ಬಾರಿ ಕೂಡ ಕಳೆದ ಕೆಲವೇ ದಿನಗಳ ಹಿಂದಾದಂತೆ ಈ ಬಾರಿ ಕೂಡ ಹೈ ಡ್ರಾಮಾದಿಂದ ಕೂಡಿರುವ ಎಲ್ಲ ಸಾಧ್ಯತೆ ಇದೆ. ಅನುಮತಿ ಕೊಡುತ್ತೋ ಇಲ್ವೋ ಸರ್ಕಾರ ಪಾದಯಾತ್ರೆಗೆ, ಆದರೆ ಬಿಜೆಪಿಯವರು ಮಾತ್ರ ನಾವು ಮಾಡೇ ಸಿದ್ಧ ಅಂತ ರೆಡಿಯಾಗಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು, ಬಿಜೆಪಿಯವರು ಪಾದಯಾತ್ರೆಯನ್ನು ಸರ್ಕಾರದ ವಿರುದ್ಧವಾಗಿ ಮಾಡ್ತಿಲ್ಲ, ತಮ್ಮ ಮೈ ಕರಗಿಸ್ಕೊಳ್ಳೋಕೆ ಅಂತ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಿಜೆಪಿಯವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇದ್ದಾರೆ ಅಷ್ಟೇ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಎಲ್ಲ ಇವರ ಹಿಂಗೆ ವಾಕಿಂಗ್ ಮಾಡೋ ಲೀಡರ್ಸ್ ಒಮ್ಮೆ ನೋಡ್ಬಿಡ್ರಲ್ಲ, ಇವರೆಲ್ಲ ಈಗ ಪಾದಯಾತ್ರೆಗೆ ರೆಡಿ ಆಗ್ತಿದ್ದಾರೆ. ಸರ್ಕಾರದ ವಿರುದ್ಧ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ರಾಗ ಹಾಡ್ತಿದ್ದಾರೆ. ಬಿಜೆಪಿಗರ ಸಿಟ್ಟಿನ ಏಟಿಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲು ತಮ್ಮದೇ ಸ್ಟೈಲ್ನಲ್ಲಿ ಮಾತಿನ ಪೆಟ್ಟು ಕೊಟ್ಟೈತೆ. ಅವರಿಗೆ ಏನಾಗಿದೆ, 5 ವರ್ಷ ಅಧಿಕಾರದಲ್ಲಿದ್ದಾಗ ಭಾಳ ಒಂದು 40% ಲೂಟಿ ಹೊಡೆದು ಎಲ್ಲ ಏನು ಮನೆಗೆ ಆರಾಮಾಗಿದ್ದು ಅಭ್ಯಾಸ ಆಗಿದೆ. ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇದ್ದಾರೆ ಅಷ್ಟೇ. ಕೇಳಿದ್ರಲ್ವೇ, ಇದು ಬಿಜೆಪಿಗರ ಪಾದಯಾತ್ರೆ ಸೀಕ್ರೆಟ್ ಅಂತೆ. 5 ವರ್ಷ ತಿಂದಿದ್ದು ಕರಗಿಲ್ಲ, ಈಗ ವಾಕಿಂಗ್ ಮಾಡಿ ಅದನ್ನ ಕರಗಿಸೋಕೆ ಹೊಂಟಿದ್ದಾರಂತೆ. ಹೀಗಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವ್ಯಂಗ್ಯ ಮಾಡಿಬಿಟ್ರು ಕಣ್ರಿ. ಅವ್ರಿಗೆ ಏನಾಗಿದೆ, 5 ವರ್ಷ ಅಧಿಕಾರದಲ್ಲಿದ್ದಾಗ ಭಾಳ ಒಂದು 40% ಲೂಟಿ ಹೊಡೆದು ಎಲ್ಲ ಏನು ಮನೆಗೆ ಆರಾಮಾಗಿದ್ದು ಅಭ್ಯಾಸ ಆಗಿದೆ. ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇದ್ದಾರೆ ಅಷ್ಟೇ. ಇದಿಷ್ಟೇ ಅಲ್ಲ, ಬಿಜೆಪಿ ನಾಯಕರಿಗೆ ಮಾಡೋಕೆ ಕೆಲಸ ಇಲ್ಲ, ಸರ್ಕಾರದ ವಿರುದ್ಧ ಬೇರೆ ಇಶ್ಯೂನೂ ಇಲ್ಲ. ಯಾಕೆ ಸ್ವಾಮಿ, ಸೈಟ್ ಕೊಟ್ಟಿದ್ದು ಯಾರು ಅನ್ನೋ ಪರಿಜ್ಞಾನೂ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಬಿಜೆಪಿಯವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ. ಈಗ ಈ ಒಂದು ಮೂಢ ವಿಷಯದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅವರು, ಇದರಲ್ಲಿ ಏನು ಅಕ್ರಮ ಆಗಿದೆ ಅಂತ ಬಿಜೆಪಿಯವ್ರು ತೋರಿಸ್ಬೇಕು ತಾನೆ. ಆಮೇಲೆ ಇದನ್ನು ಅಲಾಟ್ ಮಾಡಿದ್ದು ಬಿಜೆಪಿ ಸರ್ಕಾರ ಅಂತ ಬಹುಶಃ ಅವ್ರು ಮರ್ತೋಗಿದೆ ಅವ್ರಿಗೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಅಲಾಟ್ಮೆಂಟ್ ಆಗಿದೆಯಾ? ಪಾದಯಾತ್ರೆ ಮಾಡಿದ್ರೂ ರಗಳೆ, ವಾಕಿಂಗ್ ಮಾಡಿದ್ರೂ ರಗಳೆ, ಮೂಡ ಹಗರಣದಲ್ಲೂ ರಗಳೆ, ವಾಲ್ಮೀಕಿ ನಿಗಮ ಹಗರಣದಲ್ಲೂ ರಗಳೆ. ಒಟ್ಟಿನಲ್ಲಿ ಈ ರಾಜಕೀಯ ರಗಳೆ ಮುಗಿಯೋ ಲಕ್ಷಣವೇ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡ, ನಾನು ರಂಜಿತ್ ಶಿರಿಯಾರ್. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟು ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿ ಒಂದು ಸಂಪ್ರದಾಯ ಅಂತಿದೆ, ಆ ಸಂಪ್ರದಾಯವನ್ನ ಹಳ್ಳ ಹಿಡಿಸಿದ್ದಾರೆ.
ಸಂಪ್ರದಾಯವನ್ನ ಮುರಿದು ಬಾಗಿನ ದಿವಸ ಬಾಡೂಟವನ್ನ ಮಾಡಿದ್ದಾರೆ. ಸಿಎಂ ಮತ್ತೆ ಸಚಿವರು ಹೋದ ಬಳಿಕ ಭರ್ಜರಿಯಾಗಿ ಬಾಡೂಟವನ್ನ ಮಾಡಿದ್ದಾರೆ. ಇಲಾಖೆ ಅಧಿಕಾರಿಗಳಿಂದ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟ. ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಹಿಂದೆ ಬಾಗಿನದ ದಿನ ಯಾವುದೇ ಬಾಡೂಟ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದು ಪಾವಿತ್ರ್ಯ ಅನ್ನೋ ಕಾರಣಕ್ಕೋಸ್ಕರ. ಬಾಗಿನ ಆದ ನಂತರ ಪಾವಿತ್ರ್ಯ ಪೂಜೆ ಮಾಡೋದು, ಪೂಜೆ ಆದ ನಂತರ ಬಾಡೂಟ ಮಾಡೋದಿಲ್ಲ. ಆದರೆ ಅಧಿಕಾರಿಗಳ ಎಡವಟ್ಟು, ನಿರ್ಲಕ್ಷ್ಯ ನೋಡಿ, ಬಾಗಿನ ಅರ್ಪಿಸಿ ಆದ ನಂತರ ಬಾಡೂಟ ಮಾಡಿದ್ದಾರೆ. ಉದಾಹರಣೆಯೇ ಇಲ್ಲ ಇಲ್ಲಿವರೆಗೂ ಕೂಡ ಬಾಗಿನ ಅರ್ಪಿಸಿ ಆದ ನಂತರ ಬಾಡೂಟವನ್ನ ಮಾಡಿರೋದು. ಆ ಎಲ್ಲ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಧಿಕಾರಿಗಳು. ಬಾಡೂಟ ಆಯೋಜಿಸುವ ಮೂಲಕ ಎಲ್ಲ ಸಂಪ್ರದಾಯಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು. ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಿ, ಸರ್ಕಾರದಿಂದ ಬಾಗಿನ ಕಾರ್ಯಕ್ರಮ, ಪೂಜೆ ಪುನಸ್ಕಾರ ಅಷ್ಟು ಶುಭ್ರ ಅನ್ನೋ ರೀತಿಯಲ್ಲಿ ಬಾಗಿನ ಕಾರ್ಯಕ್ರಮ ಅಂದರೆ ಬಾಗಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಅವರೆಲ್ಲರೂ ಕೂಡ ಬಾಗಿನವನ್ನು ಅರ್ಪಿಸ್ತಾ ಇರೋದು. ಈ ಕಡೆಯಲ್ಲಿ ಅದಾದ ನಂತರ ಬಾಡೂಟ, ಗುಂಡು ತುಂಡಿನ ಊಟ ಹೆಂಗಿದೆ ಅಂತ ನೋಡಿ ನೀವು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಇಲ್ಲಿವರೆಗೂ ಕೂಡ ಬಾಗಿನ ಅರ್ಪಿಸಿ ಆದ ನಂತರ ಅಲ್ಲಿ ಯಾವುದೇ ಬಾಡೂಟ ಇರ್ತಾ ಇರಲಿಲ್ಲ, ಆ ಉದಾಹರಣೆಯೇ ಇರಲಿಲ್ಲ. ಆದರೆ ಆ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಯಾರು ಎಡವಟ್ಟಿದು? ಈ ಥರದೊಂದು ಆಲೋಚನೆ ಅವ್ರು ಯಾಕೆ ಬಂತು, ಯಾಕೆ ಮಾಡಿದ್ರು ಹಿಂಗೆ ಅಂತ? ಆನಂದ್, ರಂಜಿತ್, KRS ಡ್ಯಾಮ್ ಭರ್ತಿಯಾದಂಥ ಸಂದರ್ಭದಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥದ್ದು ಒಂದು ವಾಡಿಕೆ 1979ರಿಂದಲೂ ಕೂಡ ಈ ಒಂದು ವಾಡಿಕೆ ನಡ್ಕ ಬಂದಿದೆ. ಆದರೆ ಏನು ಆ ಒಂದು ಸಂಪ್ರದಾಯ ನಡ್ಕ ಬಂದಿತ್ತು ಅಂದ್ರೆ ಬಾಗಿನ ಅರ್ಪಿಸಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವೆಜ್ ಊಟವನ್ನ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಆದ್ರೆ ಇವತ್ತು ಆ ಸಂಪ್ರದಾಯಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಕಾವೇರಿ ನೀರಾವರಿ ನಿಗಮ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ. ಇವತ್ತು ಅದ್ದೂರಿಯಾಗಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. CM ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಕೆಲವು ಸಚಿವರು ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಾಗಿನವನ್ನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಏನು ಗಾರ್ಡನ್ ನಲ್ಲಿರುವಂತ ಖಾಸಗಿ ಹೋಟೆಲ್ ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಂದಂತ ಗಣ್ಯರಿಗೆ ಒಂದು ಬಾಡೂಟ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಯಾರು ಗಣ್ಯರು ಊಟ ಮಾಡದಂತೆ ಅಂದ್ರೆ ನಾನ್ ವೆಜ್ ತಿಂದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಲವು ಅಧಿಕಾರಿಗಳು ನಾನ್ ವೆಜ್ ಊಟವನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸಂಪ್ರದಾಯಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಯಾವತ್ತೂ ಕೂಡ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ವ್ಯವಸ್ಥೆ ಮಾಡೇ ಇರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಈ ರೀತಿ ಒಂದು ಎಡವಟ್ಟನ ಮಾಡಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇರುವಂತದ್ದು. ಈ ರೀತಿ ಎಡವಟ್ಟು ಮಾಡಿದಂತ ಅಧಿಕಾರಿಗಳ ವಿರುದ್ಧ ಏನು ಒಂದಷ್ಟು ಕ್ರಮ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಂಜಿತ್. ಓಕೆ ಆನಂದ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.